ಮತಾಂತರ ಆಗೋದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಿಯತಮಿಗೆ ಕೈಕೊಟ್ಟಂತಹ ಪ್ರಿಯಕರ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಲವ್ ಜಿಹಾದ್ ಪ್ರಕರಣದ ಆರೋಪಿಯನ್ನ ಬಂಧಿಸಲಾಗಿದೆ. ಅಮೃತಹಳ್ಳಿ ಪೊಲೀಸರಿಂದ ಆರೋಪಿ ಇಶಾಕ್ನನ್ನ ಬಂಧಿಸಲಾಗಿದೆ. ಮತಾಂತರಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಈ ಆರೋಪಿ ಪ್ರಿಯತಮಿಗೆ ಕೈಕೊಟ್ಟು ಅವರದೇ ಸಮುದಾಯದ ಮುಸ್ಲಿಂ ಹುಡುಗಿ ಜೊತೆಗೆ ಎಂಗೇಜ್ಮೆಂಟ್ ಆಗಿರ್ತಾನೆ. ಸೊ ನನ್ನನ್ನು ನಂಬಿಸಿ ನನ್ನನ್ನು ದೈಹಿಕವಾಗಿ ನನ್ನ ಜೊತೆಗೆ ಸಂಪರ್ಕ ಬೆಳೆಸಿ ನಂತರ ನನಗೆ ಮೋಸ ಮಾಡಿದ್ದಾನೆ, ಚೀಟ್ ಮಾಡಿದ್ದಾನೆ ಮತ್ತು ಮತಾಂತರದ ಬಗ್ಗೆ ಆತ ವಿಪರೀತವಾಗಿ ಒತ್ತಾಯ ಮಾಡ್ತಿದ್ದ ಅಂತೆಲ್ಲ ಹೇಳಿ ಸಂತ್ರಸ್ತ ಯುವತಿ ಕಂಪ್ಲೇಂಟನ್ನು ಕೊಟ್ಟಿರ್ತಾಳೆ. HSR ಠಾಣೆಯಲ್ಲಿ ದೂರನ್ನು ಸಂತ್ರಸ್ತಿಗೆ ಕೊಟ್ಟಿರ್ತಾರೆ. ಸೊ ಆಕೆ ಕೊಟ್ಟ ದೂರಿನ ಪ್ರಕಾರ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದ್ದಂತಹ ಹಿನ್ನೆಲೆಯಲ್ಲಿ ಪ್ರಕರಣ ಅಮೃತಹಳ್ಳಿ ಠಾಣೆಗೆ ವರ್ಗಾವಣೆ ಆಗಿತ್ತು. ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಂತಹ ಪೊಲೀಸರು ಆರಂಭಿಕ ಹಂತದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈತನ ಇಂಟೆನ್ಷನ್ ಏನಿತ್ತು? ಲವ್ ಜಿಹಾದ್ ನಿಜಾನ, ಮತಾಂತರಕ್ಕೆ ಈತ ಪ್ರಚೋದನೆ ಕೊಟ್ಟಿದ್ದು ನಿಜಾನ ಅಂತೆಲ್ಲ ನೋಡ್ತಾರೆ. ನೆನಪಿರಲಿ, ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದೆ, ಮತಾಂತರ ನಿಯಂತ್ರಣ ಕಾಯ್ದೆ. ಅದು ತುಂಬ ಸೀರಿಯಸ್ ಅಫೆನ್ಸೆ. ಲಾಸ್ಟ್ ಟೈಮ್ BJP ಸರ್ಕಾರದ ಅವಧಿಯಲ್ಲಿ ಬಂದಂತಹ ಇದು ಇನ್ನೂ ಕೂಡ ಹಾಗೇ ಇದೆ, ಕಂಟಿನ್ಯೂ ಆಗ್ತಿದೆ. ಸೊ ನೋಡ್ಬೇಕು ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ ಅಂತ.